ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿ ಬೆಂಗಳೂರು ನಗರದ ಜವಾಬ್ದಾರಿ ಹೊತ್ತಿರುವಂತ ಬೆಂಗಳೂರಿನ ಉಸ್ತುವಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ. ಒಳ್ಳೆ ಮಳೆಯಾಗಿದೆ, ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದೀವಿ. ಮಳೆ ಜಾಸ್ತಿ ಆದಾಗ ಈ ಮರಗಳೆಲ್ಲ ಬಿದ್ದು ಸಮಸ್ಯೆ ಆಗಿದೆ. ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸೂಚನೆ ಕೊಡಲಾಗಿದೆ. ರಾಜಧಾನಿ ಮಳೆ ಅವಾಂತರದ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ಇನ್ನೂ ಮಳೆ ಬರಲಿ ಅಂತ ಆಸೆ ಇದೆ. ವಿಧಾನಸೌಧದಲ್ಲಿ ಇವತ್ತು ಮಳೆ ಬಗ್ಗೆ ಮೀಟಿಂಗ್ ಮಾಡ್ತೀವಿ ಅಂತ ರಾಜಧಾನಿಯ ಮಳೆಯ ಅವಾಂತರದ ಬಗ್ಗೆ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಒಳ್ಳೆ ಮಳೆಯಾಗಿದೆ. ನಾವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀವಿ. ಆದರೂ ಮಳೆ ಜಾಸ್ತಿ ಆದಾಗ ಮರಗಳು ಬಿದ್ದೋಗೋದು, ರಸ್ತೆಗಳಲ್ಲಿ ನೀರು ನಿಲ್ತಕ್ಕಂಥದ್ದು, ಆಮೇಲೆ ಗುಂಡಿಗಳನ್ನು ಕೂಡ ಮುಚ್ಚಲಿಕ್ಕೆ ಈಗಾಗಲೇ ನಾವು ಆದೇಶ ಕೊಟ್ಟಿದ್ದೀವಿ. ಗುಂಡಿಗಳನ್ನು ಕೂಡ ಮುಚ್ಚಿಸ್ತಾ ಇದ್ದೀವಿ. ಹೊಸ ಈ ತಿಂಗಳಲ್ಲ ಸಾಯಂಕಾಲ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ. ಬೆಂಗಳೂರು ಮಳೆ ಇನ್ನ ಬರಲಿ ಅಂತ ನಾನು ಆಸೆ ಇದೆ. ಯಾಕೆಂದ್ರೆ ವಾಟರ್ ಟೇಬಲ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ, ಕೆರೆಗಳೆಲ್ಲ ತುಂಬಲಿ, ಆಮೇಲೆ ಎಲ್ಲ ಮರಗಳನ್ನೆಲ್ಲ ರಾತ್ರಿ ಎಲ್ಲ ಕಟ್ ಮಾಡಿ ತಿರ್ಗಾ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ಸಾಯಂಕಾಲ ನಾನು 4 ಗಂಟೆ ನಾನು ಓಟ್ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲೇ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲ ಕೆಲವು ಸೀನಿಯರ್ ಆಫೀಸರ್ಸ್ ಎಲ್ಲ ಎಲೆಕ್ಷನ್ಗೆ ಪ್ರಿಪೇರ್ ಆಗಿದ್ದಾರೆ. ಬಟ್ ಗ್ರೌಂಡ್ ಲೆವೆಲ್ ಆಫೀಸರ್ಸ್ನೆಲ್ಲ 4 ಗಂಟೆ ಮೇಲೆ ಇಲ್ಲಿ ಕರೆಸ್ತಾ ಇದ್ದೀನಿ. ಕರೆಸಿ ಮೀಟಿಂಗ್ ಮಾಡಿ ಮುಂಜಾಗ್ರತವಾಗಿ ಏನೇನು ವ್ಯವಸ್ಥೆ ಮಾಡಬೇಕು ಆ ಕೆಲಸ ಎಲ್ಲ ನಾವು ಮಾಡ್ತೀವಿ. ಆದ್ರೆ ನೋಡ್ರಿ, ರಾತ್ರಿ ಎಲ್ಲ ಪಾಪ ಪೊಲೀಸವರು ಸುಮ್ಮನೆ ಹೇಳ್ಬಾರ್ದು. ನಮ್ಮ ಪೊಲೀಸವರು ನಾನೇ ನಮ್ಮ ಮೀಟಿಂಗ್ ಹೋಗ್ಬೇಕಾದ್ರೆ ಇಲ್ಲೇ ಬಸವೇಶ್ವರ ಸರ್ಕಲ್ ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ಕಾರು ಮಧ್ಯ ತಗಲಾಕೊಂಡು ಗಾಡಿ ಎಲ್ಲ ಬಿದ್ದೋಗಿದೆ. ಅಂಥದ್ದು ಸುಮಾರು 1000 ಮರ ಬಿದ್ದೋಗಿದೆ. ಬೆಳಗ್ಗೆ ಎಲ್ಲ ನಾನು ಒಂದು ರೌಂಡ್ ಹೋಗಿದ್ದೀನಿ. ನಾನು ಅನ್ಅಫಿಷಿಯಲ್ ಆಗಿ ಒಂದು ರೌಂಡ್ ಎಲ್ಲ ಹೋಗಿದ್ದೀನಿ. ನಾನು ನೋಡಿದ್ದೀನಿ, ಭಾಳ ದೊಡ್ಡ ಮರಗಳೆಲ್ಲ ಬಿದ್ದಿದೆ. ಅದನ್ನು ನಮ್ಮ ಅಧಿಕಾರಿಗಳೆಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಾಯಂಕಾಲ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.